ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ರಾಜಾಜಿನಗರದ ಫಸ್ಟ್ ಬ್ಲಾಕಲ್ಲಿರ್ತಕ್ಕಂತಹ ಇಸ್ಕಾನ್ ಟೆಂಪಲಲ್ಲಿ. ಮೊದಲಿಗೆ ಇಸ್ಕಾನ್ ಎಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಇಸ್ಕಾನ್ ಟೆಂಪಲ್ನ ಸ್ಥಾಪಕರು ಬಂದು ಶ್ರೀಲಾ ಪ್ರಭುಪಾದರು. 1966ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಮೊದಲಿಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಇಸ್ಕಾನ್ ಟೆಂಪಲಲ್ಲಿ ಪ್ರಮುಖ ದೇವತೆಗಳೆಂದರೆ ಶ್ರೀಕೃಷ್ಣ, ಶ್ರೀರಾಧಾ, ಶ್ರೀ ಪ್ರಹ್ಲಾದ. ಮತ್ತು ನಮಗೆ ಇಲ್ಲಿ ಮುಖ್ಯ ಆಕರ್ಷಣೆಗಳು ಎಂತ ಅಂದರೆ ನೈಸರ್ಗಿಕ ಶಿಲ್ಪವೈಭವದ ಧಾರ್ಮಿಕ ವಾತಾವರಣ, ಸಂಜೆಯ ಆರತಿ, ಭಜನೆಗಳು ಮತ್ತು ಪ್ರಸಾದ ವಿತರಣೆ, ಗೋಶಾಲೆ, ಪಠಣ ಕೇಂದ್ರ ಮತ್ತು ಭಕ್ತಿಯ ಕಾರ್ಯಕ್ರಮಗಳು, ಅನ್ನದಾನ ಯೋಜನೆಯ ಮೂಲಕ ಲಕ್ಷಾಂತರ ಮಂದಿಗೆ ಉಚಿತವಾಗಿ ಊಟದ ಸೌಲಭ್ಯವನ್ನು ಒದಗಿಸಿಕೊಡುತ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು ಮೊದಲಿಗೆ ಏನು ಗಮನಿಸಬೇಕಪ್ಪ ಅಂತ ಅಂದರೆ ಶಾಂತಿಯತೆ. ಯಾವುದೇ ರೀತಿ ಗಲಾಟೆ ಯಾವುದೇ ರೀತಿ ಗಲಾಟೆಗಳು ಇಲ್ಲಿ ಇರಲ್ಲ. ಇಸ್ಕಾನ್ ಟೆಂಪಲ್ನ ಇತಿಹಾಸ ಎಂದರೆ ಇಸ್ಕಾನ್ ಬೆಂಗಳೂರು ಒಂದು ದತ್ತಿ ಸಮಾಜವಾಗಿದ್ದು ಶ್ರೀಲಾ ಪ್ರಭುಪಾದರು ವಿವರಿಸಿದಂತೆ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಪ್ರಚಾರ ಮಾಡುವ ಉದ್ದೇಶವನ್ನು ಹೊಂದಿದೆ. ಅವರ ಬೋಧನೆಗಳು ಭಗವದ್ಗೀತೆ ಮತ್ತು ಶ್ರೀಮದ್ಭಗವತವನ್ನು ಆಧರಿಸಿವೆ. ಈ ಸಂಘವನ್ನು ಮೇ 8, 1978ರಂದು ಕರ್ನಾಟಕದ ಸಂಘಗಳ ನೋಂದಣಿ ಕಾಯ್ದೆ 1960 ಅಡಿಯಲ್ಲಿ ನೋಂದಾಯಿಸಲಾಯಿತು. ಶ್ರೀಲಾ ಪ್ರಭುಪಾದರು ಹೇಳಿದಂತೆ ಇಸ್ಕಾನ್ನ 7 ಉದ್ದೇಶಗಳಿಂದ ಸಮಾಜದ ಉದ್ದೇಶಗಳನ್ನು ಪಡೆಯಲಾಗಿದೆ. 1987ರಲ್ಲಿ ಈ ಸೊಸೈಟಿ ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. 1987ರಲ್ಲಿ ಸೊಸೈಟಿಯ ಮುಖಂಡರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದರೆ BDAಗೆ ಭವ್ಯ ದೇವಾಲಯ ಮತ್ತು ಸಾಂಸ್ಕೃತಿಕ ಸಂಕೀರ್ಣವನ್ನು ನಿರ್ಮಿಸಲು ಭೂಮಿ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸ್ತಾರೆ. ಈ ಭೂಮಿಯನ್ನು ಆಗಸ್ಟ್ 3, 1988ರಂದು ಹಂಚಿಕೆ ಮಾಡಲಾಯಿತು. 7 ಎಕರೆ ಗುಡ್ಡ ಇದು ಕೇವಲ ಏಕಶಿಲೆಯ ಬಂಡೆಯ ಒಂದು ದೊಡ್ಡ ತುಂಡವಾಗಿದ್ದು ಅದನ್ನು ನಿವೇಶನಗಳಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. BDA ಇದನ್ನು ಖರಾಬ್ ಭೂಮಿ, ತ್ಯಾಜ್ಯ ಭೂಮಿ ಎಂದು ಬಣ್ಣಿಸಿದೆ. ತಾತ್ಕಾಲಿಕ ದೇವಾಲಯವನ್ನು ಸ್ಥಾಪಿಸಲು ತಾತ್ಕಾಲಿಕ ಶೆಡ್ಡನ್ನು ನಿರ್ಮಿಸಲಾಯಿತು. ಶ್ರೀ ಕೃಷ್ಣ ಬಲರಾಮರ ವಿಗ್ರಹಗಳು ಭಗವಾನ್ ಬಲರಾಮನ ಆವಿರ್ಭಾವ ದಿನದಂದು ಸೆಪ್ಟೆಂಬರ್ 1988 ಈ ಶೆಡ್ಗೆ ಸ್ಥಳಾಂತರಗೊಂಡವು. ಇಸ್ಕಾನ್ ಬೆಂಗಳೂರು ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಮಧು ಪಂಡಿತ್ ದಾಸ್ ಅವರು IIT ಮುಂಬೈಯಿಂದ ಅರ್ಹ ಸಿವಿಲ್ ಇಂಜಿನಿಯರ್ ಆಗಿದ್ದರು. ಶ್ರೀ ಜಗತ್ಚಂದ್ರ ದಾಸ್ ಇವರು IIT ಮುಂಬೈನಿಂದ ವಾಸ್ತುಶಿಲ್ಪಿ ಮತ್ತು ಉತ್ಪನ್ನ ಇಂಜಿನಿಯರ್ ಆಗಿದ್ದ ಭಕ್ತ ಕೂಡ ಆಗಿದ್ದರು. ಇವರ ಸಹಾಯದಿಂದ ಕೃಷ್ಣನಿಗೆ ಅದ್ಭುತವಾದ ದೇವಾಲಯವನ್ನು ಕಲ್ಪಿಸಲು ತಮ್ಮ ಜ್ಞಾನವನ್ನು ಬಳಸಿದರು. ಗಾಜು ಮತ್ತು ಗೋಪುರದ ವಿಶಿಷ್ಟ ಸಂಯೋಜನೆಯು ಭವ್ಯವಾದ ಸಾಂಪ್ರದಾಯಿಕ ಶೈಲಿಗಳು ಮತ್ತು ದಿಟ್ಟ ಹೊಸ ಸೌಂದರ್ಯಶಾಸ್ತ್ರದ ನಡುವಿನ ಸಮ್ಮಿಲನವನ್ನು ಪ್ರತಿನಿಧಿಸುತ್ತದೆ. ದೇವಸ್ಥಾನದಲ್ಲಿ ಈ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತದೆ. ಮೊದಲಿಗೆ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ರಥಯಾತ್ರೆ, ಬಲರಾಮ ಜಯಂತಿ, ಉಯ್ಯಾಲೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಶ್ಯ ಪೂಜೆ, ರಥಯಾತ್ರೆ, ಶ್ರೀ ರಾಧಾಷ್ಟಮಿ, ದೀಪೋತ್ಸವ, ಗೋವರ್ಧನ ಪೂಜೆ, ವೈಕುಂಠ ಏಕಾದಶಿ, ನಿತ್ಯಾನಂದ ತ್ರಯೋದಶಿ, ಗೌರ ಪೂರ್ಣಿಮಾ, ಕೃಷ್ಣ ಶೃಂಗಾರ, ಕುಂಭಾಭಿಷೇಕ ಇನ್ನೂ ಹಲವು ಹಬ್ಬಗಳನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತದೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇಸ್ಕಾನ್ ಯಾವ ರೀತಿ ಇದೆ ಅಂತ. ಅಂದರೆ ಇವಾಗ ನಾವು ಅದೃಷ್ಟ ಮಾಡಿದ್ದೀವಿ ಈ ಥರ ದೇವಾಲಯವನ್ನು ನೋಡೋಕ್ಕೆ. ಸುಮಾರು ಒಂದು 50-100 ವರ್ಷದ ಹಿಂದೆ ಹೋದರೆ ಎಷ್ಟು ಜನ ಈ ಇಸ್ಕಾನ್ಗೋಸ್ಕರ ಕೆಲಸ ಮಾಡಲು ಶ್ರಮ ಪಟ್ಟಿದ್ದಾರೆ ಅಂದರೆ ಅವ್ರ ಶ್ರಮಕ್ಕೆ ನಾವು ಒಂದು ನಮಸ್ಕಾರನೇ ಅಂತಲೇ ಹೇಳ್ಬೋದು. ಈಗ ನಾವು ನೋಡ್ತಿರ್ಬೋದು ಶ್ರೀಲಾ ಪ್ರಭುಪಾದರು ಇವರೇ ಇಸ್ಕಾನ್ನ ಸ್ಥಾಪಕರು. ಇಸ್ಕಾನ್ ಟೆಂಪಲ್ನಲ್ಲಿ ಸಮಾಜ ಸೇವೆಗೂ ಕೂಡ ಅವರು ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಮೊದಲಿಗೆ ಕರ್ನಾಟಕ ಸರ್ಕಾರದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಯು ಇಸ್ಕಾನ್ ಅವರ ಕೊಡುಗೆಯಾಗಿ ಊಟ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಈ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆ ಒಗ್ಗೂಡಿ ಕೆಲಸ ನಿರ್ವಹಿಸುತ್ತದೆ. 2002ರಿಂದ ಮಕ್ಕಳ ಮಧ್ಯಾಹ್ನದ ಊಟವನ್ನು ಶುಚಿ ಮತ್ತು ರುಚಿಯನ್ನು ಕಾಯ್ದುಕೊಳ್ಳುವುದರಲ್ಲಿ ಸಕಾರಗೊಂಡಿದೆ. ಇಸ್ಕಾನ್ ಟೆಂಪಲ್ನ ಸ್ಥಾಪಕರಾಗಿರ್ತಕ್ಕಂತಹ ಶ್ರೀಲಾ ಪ್ರಭುಪಾದರು ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನು ಜಗತ್ತಿಗೆ ಪ್ರಚಾರ ಮಾಡಲು ತಮ್ಮ ಇಳಿಯ ವಯಸ್ಸಿನಲ್ಲಿ ಜಗತ್ತಿನಲ್ಲೆಲ್ಲ ಪ್ರಸಾರ ಮಾಡಿ ತಮ್ಮ ಜೀವನದ ಉದ್ದೇಶವನ್ನು ಸಾಧಿಸಿದರು. ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋವನ್ನು ನಾವು ಮಾಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ.